ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋ ಯಾವ ರೀತಿ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನು ಕಿಚನ್ ಸ್ವಲ್ಪ ಮೆಸ್ಸಿ ಆಗಿತ್ತು, ಅದನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಗ್ಯಾಸ್ ಕೂಡ ಅಷ್ಟೇ, ಗ್ಯಾಸ್ ಕೂಡ ಇವತ್ತು ಸ್ವಲ್ಪ ಏನೋ ಅಡುಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಇನ್ನು ಇದೆಲ್ಲ ಚೆಲ್ಲೋಗ್ಬಿಟ್ಟಿದೆ. ಸರಿ, ಇದನ್ನು ಕೂಡ ಕ್ಲೀನ್ ಮಾಡಬೇಕು. ನಿಮಗೆ ಕಾಣಿಸ್ತಾ ಇದೆಯಾ? ಇಲ್ಲೆಲ್ಲ ಸ್ವಲ್ಪ ಸಾಂಬಾರ್ ಕಲೆಗಳ ಥರ ಆಗಿದೆ ಟೈಲ್ಸು. ನೋಡಿ, ಇಲ್ಲಿ ಸಾಂಬಾರ್ಗಳದೆಲ್ಲ ಫುಲ್ ಮಾರ್ಕ್ ಜಿಡ್ ಥರ ಎಲ್ಲ ಆಗಿಬಿಟ್ಟಿದೆ. ಸರಿ, ಫುಲ್ಲು ಡೀಪ್ ಕ್ಲೀನ್ ಮಾಡೋಣ ಕಿಚನ್ನ ಅಂತ ಅಂದ್ಕೊಂಡಿದ್ದೀನಿ. ಬಂದರೆ ವಿಂಡೋ ಹತ್ರ ಕೂಡ ಅಷ್ಟೇ ನೋಡಿ, ಸ್ವಲ್ಪ ಡಸ್ಟಿಂಗ್ ಎಲ್ಲ ಜಾಸ್ತಿ ಆಗಿದೆ. ನಿಮ್ಗೆ ಸ್ವಲ್ಪ ಝೂಮ್ ಮಾಡೆಲ್ಲ ತೋರಿಸ್ತೀನಿ. ಸ್ವಲ್ಪ ಸ್ಕ್ರಬ್ ಮಾಡೋಣ ಸ್ಟೀಲ್ ಸ್ಕ್ರಬ್ಬರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇಲ್ಲೂ ಅಷ್ಟೇ ಸಾಂಬಾರು ಕಲೆಗಳೆಲ್ಲ ಎಗ್ರುತ್ತಲ್ಲ, ಇಲ್ಲೇ ಗ್ಯಾಸ್ ಸ್ಟವ್ ಇರೋದ್ರಿಂದ, ಇಲ್ಲೇ ವಿಂಡೋ ಇರೋದ್ರಿಂದ ಸ್ವಲ್ಪ ಎಗ್ರುತ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಇವತ್ತೆಲ್ಲ ಕ್ಲೀನ್ ನನ್ನ ಮಗ ಹೆಲ್ಪ್ ಮಾಡ್ತಾನಂತ ಅಂದ್ಕೊಂಡೆ, ಅವನು ಹೆಲ್ಪ್ ಎಲ್ಲ ಮಾಡ್ತಾಯಿಲ್ಲ. ನಾನೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ತೊಳೆಯೋದು ಕೂಡ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪನೇ ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ಕಡೆ ಎಲ್ಲ ಏನೂ ತೆಗ್ದಿಲ್ಲ ನಾನು, ಈ ಕಡೆ ಅಷ್ಟೇನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಫುಲ್ಲು ಜಿಡ್ ಆಗಿಬಿಟ್ಟಿದೆ. ಎಷ್ಟು ಮಟ್ಟಿಗೆ ಕ್ಲೀನ್ ಆಗುತ್ತೆ ಅಂತ ಗೊತ್ತಿಲ್ಲ. ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಸಹ ಗೊತ್ತಿಲ್ಲ ನನಗೆ. ಸ್ವಲ್ಪ ಸ್ಟೀಲ್ನಲ್ಲಿ ಕೂಡ ಸ್ಕ್ರಬ್ ಮಾಡ್ಕೊಳ್ಳೋಣ. ಇವಾಗ ಇದ್ರ ಮೇಲೆ ಹತ್ತು ಬಿಟ್ಟು ಕ್ಲೀನ್ ಮಾಡ್ತೀನಿ. ಹೆಂಗೆ ಮಾಡೋದಂತ ಗೊತ್ತಿಲ್ಲ, ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋದು ಅಂತ ನೋಡ್ತಾಯಿದ್ದೀನಿ. ಹಿಂಗೆ ಸಾಹಸಗಳು ಮಾಡ್ಕೊಂಡು ಕಿಚನ್ ಕ್ಲೀನ್ ಮಾಡಬೇಕು. ಇನ್ನು ಸ್ಟೀಲ್ ಸ್ಕ್ರಬ್ಬರ್ ಇಟ್ಕೊಂಡ್ಬಿಟ್ಟಿದ್ದೀನಿ ಸ್ಕ್ರೀನ್ ಕ್ಲೀನ್ ಮಾಡೋಣ ಅಂತ. ನೋಡಿ, ನಾನು ಕ್ಲೀನ್ ಮಾಡ್ತಾ ಇದ್ರೆ ನನ್ನ ಮಗಂಗೆ ಅಕ್ಕಿ ಬೇಕಂತೆ. ಅಕ್ಕಿ ಕೊಡು ಮಮ್ಮಿ ಅಂತ ಬಂದವನೆ. ಸೊತ್ತಾಗೋ ಪಾರಿವಾಳಕ್ಕೆ ಅಕ್ಕಿ ಹಾಕ್ತಾ ಇದ್ದೀರಾ? ಊಟ ತಿನ್ನಿಸ್ಬೇಕಂತೆ. ನನ್ನ ಮಗಂಗೆ ಹುಷಾರಿಲ್ಲ, ಅವನು ಅದಕ್ಕೆ ಊಟ ತಿನ್ನಿಸ್ಬೇಕಂತ. ಏನು ಮಾಡ್ತಾ ಇದ್ದೀರಾ ಚಿನಿಲಿ? ಕಾಲು ಮುರಿದೋಗ್ತೀರಾ ನೀವು. ಇನ್ನು ಫಸ್ಟು ಈ ಕಡೆಯಿಂದ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನೇ ಸ್ಟೀಲ್ನಲ್ಲಿ ಸ್ಕ್ರಬ್ ಮಾಡಿಕೊಂಡು ಒರೆಸೋಣ. ಯಾವ ರೇಂಜಿಗೆ ಕ್ಲೀನ್ ಆಗುತ್ತೆ ಅಂತ ಗೊತ್ತಿಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡೋಣ. ಸ್ವಲ್ಪ ಜಿಡ್ಡು ಜಾಸ್ತಿ ಆಗಿಬಿಡುತ್ತೆ ಅಡುಗೆ ಮನೆಯಲ್ಲಿ. ಇನ್ನು ಇಲ್ಲಿ ಫುಲ್ಲೆಲ್ಲ ಸಾಂಬಾರು ಕಲೆಗಳಾಗಿದೆ. ಇನ್ನು ಇದು ವೈರ್ ಕೂಡ ಕಾಣುತ್ತೆ, ಸ್ವಲ್ಪ ಎಲ್ಲ ಗಲೀಜಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೂ ಅಷ್ಟೇ ಫುಲ್ಲೆಲ್ಲ ಗಲೀಜಾಗ್ಬಿಟ್ಟಿದೆ ಟೈಲ್ಸ್ಗಳು. ಇಲ್ಲೇನು ಮೇಲ್ಗಡೆ ಎಲ್ಲ ಅಷ್ಟೇನು ಆಗಿಲ್ಲ, ಇಲ್ಲಿ ಕೆಳಗಡೆ ಫುಲ್ಲೆಲ್ಲ ಗಲೀಜಾಗಿದೆ. ಸರಿ, ಹೆಂಗೋ ಇದನ್ನು ಒಂದು ಸತಿ ಕ್ಲೀನ್ ಮಾಡ್ಕೊಂಬಿಡೋಣ ಕಿಚನ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇನ್ನು ಸ್ವಲ್ಪ ಪಾತ್ರೆ ಕೂಡ ವಾಶ್ ಮಾಡಬೇಕು, ಪಾತ್ರೆಗಳು ಕೂಡ ಹಾಗೆ ಇದೆ. ಇನ್ನು ನಾನು ಕಿಚನ್ನ ಕ್ಲೀನ್ ಮಾಡಲಿಕ್ಕೋಸ್ಕರ ನಾನು ಕಿಚನ್ ಕ್ಲೀನರ್ನ ತರಿಸ್ಕೊಂಡಿದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ನೋಡೋಣ. ಇದನ್ನು ನಾನು ಮೀಶೋದಲ್ಲಿ ಬೈ ಮಾಡಿದ್ದು. ಆ ಬೈ ಒನ್ ಗೆಟ್ ಒನ್ ಇತ್ತು, ಎರಡಿತ್ತು. ಎರಡಕ್ಕೆ ನಾನು 150 ಸಮಥಿಂಗ್ ಏನೋ ಪೇ ಮಾಡಿದ್ದೆ ಅಂತ ಅಂದ್ಕೊತೀನಿ. ಎರಡಿದೆ ಇದು. ಇನ್ನೂ ಎರಡೂ ಸಹ ಯೂಸ್ ಮಾಡಿಲ್ಲ. ಇವಾಗ ಜಸ್ಟ್ ಒಂದೇ ಈ ವಿಂಡೋಗೆ ಮಾತ್ರ ಸ್ಪ್ರೇ ಮಾಡಿದ್ದೀನಿ. ನೋಡಿ, ಈ ವಿಂಡೋ ಈ ಕಡೆ ಸ್ವಲ್ಪ ಎಲ್ಲ ಗಲೀಜಾಗಿದೆಯಲ್ಲ, ವಿಂಡೋ ಹತ್ರ ಮಾತ್ರ ಸ್ವಲ್ಪ ಸ್ಪ್ರೇ ಮಾಡಿದ್ದೀನಿ. ಇದು ಟೈಲ್ಸ್ದೇ ಹೋಗುತ್ತಾ ಇಲ್ಲ ವಿಂಡೋಗೆ ಹೋಗುತ್ತಾ ಅಂತ ಗೊತ್ತಿಲ್ಲ, ನೋಡೋಣ ಹೆಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ. ಇನ್ನು ಇದಕ್ಕೂ ಅಷ್ಟೇ, ಇದು ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1-2 ನಿಮಿಷ ಸ್ಪ್ರೇ ಮಾಡಿ ಬಿಡ್ತೀನಿ, ಹೆಂಗೆ ವಾಶ್ ಆಗುತ್ತೆ ಅಂತ ನೋಡೋಣ, ಕ್ಲೀನ್ ಆಗುತ್ತೆ ಅಂತ. ಬಿಫೋರು ಮತ್ತು ಆಫ್ಟರ್ ಪಿಕ್ನ ತೋರಿಸ್ತೀನಿ ನಾನು. ನೋಡಿ,
ಫುಲ್ಲು ಸ್ಪ್ರೇ ಮಾಡಿದ್ದೀನಿ. ಒಂದು 2 ನಿಮಿಷ ಬಿಡ್ತೀನಿ, ನೋಡೋಣ. ನೋಡಿ ಈ ಕಡೆ ಈ ಸೈಡಲ್ಲೆಲ್ಲ ತುಂಬ ಧೂಳು ಕೂತಿರುತ್ತೆ ನೋಡಿ ಈ ಥರ. ಇನ್ನು ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಇಂಥ ಕಡೆ ಸ್ವಲ್ಪ ಜಿಡ್ಡು ಥರ ಜಾಸ್ತಿನೇ ಆಗಿದೆ ನೋಡಿ. ಇಲ್ಲಂತೂ ಡೈಲಿ ಅಡುಗೆ ಮಾಡತ್ತೀನಲ್ಲ ನಾನು, ಈ ಕಾರ್ನರ್ ಅಂತೂ ಫುಲ್ ಗಲೀಜಾಗಿರುತ್ತೆ. ಫುಲ್ ಸ್ಪ್ರೇ ಮಾಡಿ ಒಂದು 10 ನಿಮಿಷ ಬಿಡ್ತೀನಿ, ನೋಡೋಣ. ಗ್ಯಾಸ್ ಆಫೇ ಮಾಡಿಲ್ಲ, ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಸ್ವಲ್ಪ ಸ್ಪ್ರೇ ಮಾಡಿ ಒಂದು 10 ನಿಮಿಷ ಬಿಡ್ತೀನಿ. ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊತೀನಿ. ನೋಡಿ ಇಲ್ಲೆಲ್ಲ ಎಷ್ಟು ಗಲೀಜಾಗಿದೆ ಅಂತ. ನಂಗೆ ಮೇಯ್ನ್ ಕಿಚನ್ಗೆ ಬೇಕಾಗಿದ್ದು ಇದು ನೋಡಿ. ಇಲ್ಲೆಲ್ಲ ಎಷ್ಟು ಕಪ್ಪುಗಾಗಿದೆ ಅಂತ. ಇದೆಲ್ಲ ವೈಟ್ ಸಿಮೆಂಟು. ಇಲ್ಲಿ ಕಾರ್ನರ್ ಕಡೆ ಕೂಡ ನೋಡೋಣ. ಸ್ವಲ್ಪನೇ ಇರೋದು ಇದು, ಎಷ್ಟಿದೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ನನ್ನ ಕಿಚನ್ ಕ್ಲೀನ್ ಆದರೆ ಸಾಕು ಅಂತ ಅನಿಸಿದೆ. ಮೇಯ್ನ್ ನನಗೆ ಕಿಚನ್ಗೆ ಬೇಕಿದ್ದು. ಇನ್ನು ಸ್ಪ್ರೇ ಮಾಡಿ ಕೂಡ ಬಿಟ್ಟಿದ್ದೆ ಒಂದು 10 ನಿಮಿಷ. ಒಂದು 10 ನಿಮಿಷ ಆದಮೇಲೆ ಇವಾಗ ನಾನು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಫುಲ್ಲು ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದಾಗ ಅದ್ರ ಮೇಲಿರೋದೆಲ್ಲ ತೆಗ್ದೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟು ನಾನು ಮೇಲ್ಗಡೆ ಎಲ್ಲ ಟೈಲ್ಸ್ ಎಲ್ಲ ಒರೆಸ್ಕೊಂಡಿದ್ದೀನಿ. ಒಂದು ಸತಿ ಸ್ಪ್ರೇ ಮಾಡಿದ್ನಲ್ಲ ಅದನ್ನೆಲ್ಲ ಒಂದು ಸತಿ ಸ್ಟೀಲ್ನ ಹಾಕಿ ಸ್ಕ್ರಬ್ ಮಾಡಿ ಒಂದು ಸತಿ ಒರೆಸ್ಕೊಂಡಿದ್ದೀನಿ. ಇವಾಗ ನಾನು ಸ್ಟವ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ಟವ್ ಮೇಲೆಲ್ಲ ಹಾಲೆಲ್ಲ ಚೆಲ್ಲಿರೋದ್ರಿಂದ ಸ್ವಲ್ಪ ಎಲ್ಲ ಗಲೀಜಾಗಿತ್ತು ಅಂತ ಹೇಳ್ಬಿಟ್ಟು ಸ್ಟವ್ನ ಎಲ್ಲ ಸ್ವಲ್ಪ ಸೈಡಿಗೆ ಜರುಗಿಸ್ಬಿಟ್ಟು ಇವಾಗ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಪಾತ್ರೆ ಕೂಡ ತೊಳೆಯೋದಿತ್ತು. ಇವಾಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಇವಾಗ ನಾನು ಮೇಲ್ಗಡೆ ಇನ್ನು ಸ್ಟೀಲ್ ನಾರಲ್ಲಿ ಸ್ಕ್ರಬ್ ಮಾಡಿಕೊಂಡು ಮತ್ತು ಕಿಚನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇನ್ನು ಕಿಚನ್ ಕ್ಲೀನ್ ಮಾಡೋದಕ್ಕಂತ ಹಿಡಿದ್ರೆ ಒಂದಿನ ಪೂರ್ತಿ ಕಿಚನಿಗೆ ಹೋಗ್ಬಿಡುತ್ತೆ ಕ್ಲೀನ್ ಮಾಡಲಿಕ್ಕೆ. ಇನ್ನು ಇಲ್ಲಿ ಸ್ವಲ್ಪ ಸೈಡಲ್ಲಿ ಡಿಸೈನ್ ಥರ ಕೊಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಎಡ್ಜಸ್ಸಲ್ಲಿ ಅಲ್ಲಂತೂ ತುಂಬ ಎಣ್ಣೆ ಜಿಡ್ಡು ಹೋಗಿ ಕುತ್ಕೊಂಡ್ಬಿಡುತ್ತೆ. ಅದಂತೂ ಕಾರ್ನರಲ್ಲೂ ಸ್ಟೀಲ್ನಾರು ಹಾಕಿ ಉಜ್ಜಿ ತೊಳೆದಿದ್ದೀನಿ ನಾನು. ಇನ್ನು ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ವಿಡಿಯೋನ ಸ್ವಲ್ಪ ಕಡಿಮೆ ಮಾಡಿಕೊಂಡೆ. ಇನ್ನು ಎಲ್ಲ ಕಿಚನ್ ಕ್ಲೀನ್ ಆದಮೇಲೆ ಯಾವ ರೀತಿಯಾಗಿ ಜೋಡಿಸಿದ್ದೀನಿ ಅಂತ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಬಿಫೋರು ಮತ್ತು ಆಫ್ಟರು ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು ಅಂತ ಅಂದ್ಕೊತೀನಿ ಡಿಫ್ರೆನ್ಸು. ಆವಾಗಂತೂ ಫುಲ್ ಮೆಸ್ಸಿಯಾಗಿತ್ತು. ಇವಾಗೂ ಕೂಡ ಅಷ್ಟೇ ಟೈಲ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮಿನಿಮಮ್ ಅಂದರೂ 3 to 4 hours ತೊಗೊಂಡಿದ್ದೀನಿ ನಾನು. ಇವಾಗ ಇನ್ನು ಪಾತ್ರೆಗಳನ್ನ ತೊಳ್ಕೊಬೇಕು. ಪಾತ್ರೆ ತೊಳೆಯೋಷ್ಟೊತ್ತಿಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಫುಲ್ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಇನ್ನು ಕಬೋರ್ಡ್ನ ಇನ್ನೊಂದು ಸತಿ ಕ್ಲೀನ್ ಮಾಡ್ಕೊತೀನಿ ನಾನು, ರೇಷನ್ ಇಕ್ಕಿರೋದನ್ನ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಇನ್ನು ಪಾತ್ರೆನೂ ಸಹ ಎಲ್ಲ ತೊಳ್ಕೊಂಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಇವಾಗ ನಾನು ಸೀಬೆಹಣ್ಣಿತ್ತು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಕಟ್ ಮಾಡಿಕೊಂಡು ತಿನ್ನೋಣ ಅಂತ ಕುತ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆಯಿಂದ ಸ್ವಲ್ಪ ಇನ್ನು ಮನೆ ಕ್ಲೀನ್ ಮಾಡಿದ್ದಕ್ಕೆ ರೆಸ್ಟೇ ಇಲ್ಲ ಅಂತ ಅನ್ನಿಸ್ಬಿಡ್ತು. ಇನ್ನು ಇವಾಗ ಸ್ವಲ್ಪ ಹಣ್ಣ ಕಟ್ ಮಾಡಿಕೊಂಡು ತಿನ್ಕೊಂಡು ಟಿ ವಿನ ನೋಡ್ತಾ ಇದ್ದೀನಿ. ಇನ್ನು ಮಗ ಕೂಡ ಸ್ಕೂಲಿಂದ ಬರೋ ಟೈಮ್ ಆಯಿತು, ಕರ್ಕೊಂಬರ್ಲಿಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಣ್ಣು ತಿಂದ್ಬಿಟ್ಟು ಹೋಗೋಣ ಅಂತ ಟಿ ವಿ ನೋಡ್ಕೊಂಡು ಹಾಗೆ ಹಣ್ಣು ತಿಂತಾಯಿದ್ದೀನಿ. ಇನ್ನು ಹಾಗೆ ನೆಕ್ಸ್ಟ್ ಡೇ ನಾನು ಮತ್ತೆ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಈ ನಡುವೆ ಅಂತೂ ವೀಡಿಯೋಸ್ಗಳನ್ನ ಕರೆಕ್ಟಾಗಿ ಕೂಡ ಆಗ್ತಾಯಿಲ್ಲ. ವೀಡಿಯೋಸ್ಗಳು ಕೂಡ ತುಂಬ ಇದೆ, ಸ್ಟೋರೇಜ್ ಪ್ರಾಬ್ಲಮ್ ಆಗಿ ವೀಡಿಯೋಸ್ ಕೂಡ ಹಾಕಿಲ್ಲ. ಇನ್ನು ಬ್ಲೌಸ್ಗಳೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೆ, ಅದೆಲ್ಲ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಈ 3 ಸೀರೆಗಳಿಗೆ ಫಾಲ್ನ ಕೂಡ ಹಾಕೋದಿತ್ತು ಅಂತ ಹೇಳ್ಬಿಟ್ಟು ಇನ್ನು ಇದೆಲ್ಲ ಒಬ್ರದ್ದೇ ಕಸ್ಟಮರ್ದು ಸೀರೆ ಮತ್ತು ಬ್ಲೌಸ್ಗಳು. ಸರಿ ಇದನ್ನು ಕೂಡ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಈ ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿದ್ದೆ. ಇದು ಎಂಬ್ರಾಯ್ಡಿಂಗು ಕಸ್ಟಮರೇ ಮಾಡಿಸ್ಕೊಂಡು ಬಂದಿದ್ದರು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ಅವರು ತೊಗೊಂಡೋಗ್ಲಿಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಸ್ಟಿಚಿಂಗ್ ಮಾಡಿಬಿಡೋಣ ಅಂತ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಬಂದಿದೆ ಡಿಸೈನ್, ಅವರೇ ಮಾಡಿಸ್ಕೊಂಡು ಬಂದು ಕೊಟ್ಟಿದ್ದು ನನಗೆ. ತುಂಬ ಚೆನ್ನಾಗಿದೆ, ತುಂಬ ನೀಟ್ ಫಿನಿಶಿಂಗ್ ಕೂಡ ಬಂದಿತ್ತು. ನೀವು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಇವರು 2 ಬ್ಲೌಸ್ನ ಕೊಟ್ಟಿದ್ದರು ಎಂಬ್ರಾಯ್ಡಿಂಗ್ ಮಾಡಿಸಿ ಸ್ಟಿಚ್ ಮಾಡೋದಕ್ಕೆ. ಇನ್ನು ಒಂದು ಬ್ಲೌಸಿಗೆ ಅವರೇ ಎಂಬ್ರಾಯ್ಡಿಂಗ್ ಮಾಡಿಸಿದ್ರು, ಇನ್ನೊಂದು ಬ್ಲೌಸ್ಗೆ ನಾನು ಎಂಬ್ರಾಯ್ಡಿಂಗ್ ಮಾಡಿಸ್ಬಿಟ್ಟು ಸ್ಟಿಚ್ ಮಾಡಿಸ್ದೆ. ಇನ್ನು ಸೆಕೆಂಡ್ ಒಂದು ಬ್ಲೌಸ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಹಿಂದೆ ಡೋರಿ ಕಟ್ಟಲಿಕ್ಕೆ ಹೇಳಿದರು ಅಷ್ಟೇ, ಇವ್ರು ಯಾವುದೇ ರೀತಿ ಡಿಸೈನ್ ಏನು ಹೇಳಿರಲಿಲ್ಲ. ಇನ್ನು ಇದು ನಾನು ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಹ್ಯಾಂಗರ್ಗೆ ಹಾಕಿದ್ದೀನಿ. ನನ್ನ ಹತ್ರ ಟ್ರೈಪೋಡ್ ಇದ್ದರೆ ಸರಿ ಹೋಗಿತ್ತು. ಹ್ಯಾಂಗರ್ಗೆ ಹಾಕ್ಬಿಟ್ಟು ಟ್ರೈಪೋಡ್ಗೆ ಫೋನ್ ಹಾಕ್ಬಿಟ್ಟು ಆಮೇಲೆ ನಾನು ತೋರಿಸ್ಬೋದಾಗಿತ್ತು. ಟ್ರೈಪೋಡ್ ಕೂಡ ಬಿದ್ದು ಒಡೆದೋಗಿದೆ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋ ಮಾಡಿಕೊಂಡೆ. ನೋಡಿ ಯಾವ ರೀತಿಯಾಗಿದೆ ಅಂತ ಡಿಸೈನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾಯಿದ್ದೀನಿ. ನಿಮಗೇನಾದರೂ ಇದೇ ಥರ ಬ್ಲೌಸ್ ಏನಾದರೂ ಹೊಲಿಸ್ಬೇಕಾಗಿದ್ದರೆ ಈ ಡಿಸೈನ್ನ ನೀವು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು
ನೀವೆಲ್ಲಾದರೂ ಕಸ್ಟಮರ್ಗೆ ಕೊಟ್ಟು ಸ್ಕ್ರೀನ್‌ಶಾಟ್ ತೆಗ್ದಿರೋದನ್ನ ತೋರಿಸ್ಬಿಟ್ಟು ಅದೇ ರೀತಿಯಾಗಿ ಬ್ಲೌಸ್‌ನ ಕೂಡ ಎಂಬ್ರಾಯ್ಡಿಂಗ್ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೋಬೋದು. ಇನ್ನು ಈ ಸ್ಯಾರಿಗೆ ಇದೇ ಬ್ಲೌಸ್ ಇದ್ದಿದ್ದು. ಇನ್ನು ಸ್ಯಾರಿಗೂ ಕೂಡ ಫಾಲ್ ಹಾಕ್ಬಿಟ್ಟು ಬ್ಲೌಸಿಗೆ ಕೂಡ ಸ್ಟಿಚ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಅವ್ರ ಕಸ್ಟಮರ್ ಬರ್ತಾರೆ, ಅವ್ರಿಗೆ ರೆಡಿ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇನ್ನು ಐರನಿಂಗ್ ಕೂಡ ಮಾಡಬೇಕು. ಇನ್ನು ಕೊಡೋ ಅಷ್ಟರಲ್ಲಿ ಐರನ್ ಮಾಡ್ಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಟ್ಟು ಇನ್ನು ಸಂಜೆ ಆಗಿತ್ತು. ನನ್ನ ತಂಗಿ ಬರ್ತಾಳೆ, ಪಾನಿಪುರಿ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಪಾನಿಪುರಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಪಾನಿಪುರಿನ ಸರ್ವ್ ಮಾಡ್ಕೊತೀವಿ. ಇನ್ನು ಪಾನಿಪುರಿಗೆ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಇನ್ನು ನನ್ನ ತಂಗಿ ಬಂದ ತಕ್ಷಣ ಫಸ್ಟೇ ನನ್ನ ತಂಗಿನೇ ಆಲೂಗೆಡ್ಡೆ ಸ್ಟಫಿಂಗ್ ಎಲ್ಲ ಫಿಲ್ ಮಾಡಿಬಿಟ್ಟು ಪಾನಿಪುರಿನ ಎಲ್ಲರಿಗೂ ಹಾಕಿ ಕೊಡ್ತಾಯಿದ್ಲು. ತುಂಬ ಚೆನ್ನಾಗಿತ್ತು. ಯಾರಿಗೆ ಪಾನಿಪುರಿ ಅಂದರೆ ಇಷ್ಟ ಇಲ್ಲ ಹೇಳಿ? ಅಂದರೆ ಹೋಮ್ ಮೇಡ್ ಪಾನಿಪುರಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಪೂರಿ ಮಾತ್ರ ರೆಡಿಮೇಡ್ ತೊಗೊಂಬಂದ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಕರ್ಕೊಂಡ್ವಿ. ಇನ್ನು ಮಸಾಲೆ ಪಾನಿ ಮತ್ತು ಆಲೂಗೆಡ್ಡೆ ಸ್ಟಫಿಂಗ್ನ ಮಾತ್ರ ಮನೆಯಲ್ಲಿ ಮಾಡಿಕೊಂಡು ಇನ್ನು ಪೂರಿ ರೆಡಿಮೇಡ್ ತಂದು ರೆಡಿ ಮಾಡ್ಕೊತಾ ಇದ್ದೀವಿ. ನನ್ನ ಮಕ್ಕಳೇ ಕೂಡ ಅವರೇ ರೆಡಿ ಮಾಡ್ಕೊಂಡು ಹಾಗೆ ಸ್ಟಫ್ ಮಾಡ್ಕೊಂಡು ತಿಂತಾಯಿದ್ದಾರೆ. ನಾನು ಕೂಡ ಪಾನಿನ ಹಾಕ್ಕೊಂಡು ಪಾನಿಪುರಿನ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹಳೆ ವಿಡಿಯೋಸ್ ಇದೆ, ಅದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೋಗಿ ಬರಲಾ?